ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೇಯಾ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ದಾಕ್ಷಿಣಿ ಯೂಟ್ಯೂಬ್ ಚಾನಲ್. ನಮ್ಮ ಹಿರಿಯರೆಲ್ಲ ಒಂದು ಮಾತು ಹೇಳ್ತಿದ್ರು, 2 ದೋಣಿ ಮೇಲೆ ಕಾಲಿಡಬೇಡ, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ. ಆದರೆ ಅದನ್ನು ಸುಳ್ಳು ಮಾಡೋಕ್ಕೆ ಹೋಗಿರೋ ಒಬ್ಬರು ಸ್ಪೆಷಲ್ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳಿ, ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಕರ್, ಆ್ಯಕ್ಟರ್, ಸಿಂಗರ್, ಡೈರೆಕ್ಟರ್, ಮಲ್ಟಿ ಟ್ಯಾಲೆಂಟೆಡ್. ಬನ್ನಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಪ್ರೀತಿ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಶ್ರೇಯಾ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾ ಫುಲ್ ಸೂಪರ್. ಏನು ಸರ್ ಹಿಂಗೆಲ್ಲ ಮಾಡೋದು ತಪ್ಪಾಗಲ್ವಾ? ಸರಿ ಅನಿಸ್ತಿದೆಯಾ ನಿಮಗೆ ಇದು? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಹಿರಿಯರು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರಪ್ಪ, ಅದನ್ನು ಸುಳ್ಳು ಮಾಡೋಕೆ ಹೊರಟಿದ್ದೀರಲ್ಲ ನೀವು. ಬಟ್ ಅದು ಆ್ಯಕ್ಚುಲಿ ಇದು ಒಂದೇ ದೋಣಿ ಒಂದು ಲೆಕ್ಕದಲ್ಲಿ ನೋಡಿದ್ರೆ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮೂವಿ ಮೇಕರ್ಸ್, ಸೊ ನಮಗೆ ಎಲ್ಲದೂ ಕೂಡ ಯೂಸ್ ಆಗೇ ಆಗುತ್ತೆ. ಈಗ ಸಿಂಗಿಂಗ್, ಆ್ಯಕ್ಟಿಂಗ್, ಸ್ಕ್ರಿಪ್ಟ್ ವರ್ಕ್, ಡೈರೆಕ್ಷನ್ ಎಲ್ಲದೂ ಕೂಡ ಒಂದೇ ದೋಣಿಲೇ ಬರುತ್ತೆ. ಒಂದೇ ದೋಣಿಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ನಮಗೆಲ್ಲ ಹೆಂಗಿದ್ರೆ 2-3 ದೋಣಿ ಅಂತ ಅರ್ಥ. ಹಾಗೆ ಬಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಆಗ್ತಾ ಇದೆ. ಇದೆ. ಅದೇ ಹೆಂಗೆ ಒಂದು ಟೆಕ್ನಿಕ್ ಹೇಳ್ಕೊಡಿ ನಮಗೂ. ಅಂದರೆ ಏನಿಲ್ಲ, ಎಲ್ಲದಕ್ಕೂ ಕರೆಕ್ಟಾಗಿ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಷ್ಟೆಷ್ಟು ಟೈಮ್ ಕೊಡಬೇಕು. ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಆ ಫೀಲ್ಡಿಗೆ 24 hours ನೀವು ಫುಲ್ ಬ್ಯುಸಿ ಇರ್ತೀರಾ ಎಲ್ಲದರಲ್ಲೂ? ಇಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ಊಟ ತಿಂಡಿಗೆ ಟೈಮ್ ಕೊಡ್ತೀನಿ. ಅದು ಕರೆಕ್ಟ್ ಟೈಮ್ ಅಂತ ಅದು ಕೊಡೋಕ್ಕಾಗಲ್ಲ, ಬಟ್ ಟೈಮ್ ಕೊಡ್ತೀನಿ. ಅದು ಬಿಟ್ಟರೆ ಉಳಿದಿದ್ದ ಟೈಮಲ್ಲಿ ಸೊ ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಟ್ಕೊಂಡು ಹೇಗೆ ಸ್ಟಾರ್ಟ್ ಆಯ್ತು ಈ ಕೆರಿಯರ್? ಅಂದರೆ ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ? ನಾವು ಫಸ್ಟ್ ಬರೀ ಸಿಂಗರ್ ಮಾತ್ರ, ಬರೀ ಹಾಡು ಹೇಳ್ತಿದ್ದೆ. ಅದು ಹೆಂಗೆ ಸ್ಟಾರ್ಟ್ ಆಯಿತು? ಅಂದರೆ ಯಾರು ಹೇಳಿದ್ರಾ ನೀವು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ, ಅಥವಾ ನಿಮಗೆ ಬಂತ ಅದನ್ನ ಹಾಡು ಹೇಳಬೇಕು ಅಂತ? ನಾನು ಮನೆಯಲ್ಲೇ ಬಾತ್ರೂಮ್ ಸಿಂಗರೇ ಫಸ್ಟಿಂದ. ಮನೆಯಲ್ಲೇ ಹಾಡು ಹೇಳ್ತಿದ್ದೆ, ಸೇಮ್ ನಿಮ್ಮ ಥರನೇ ಬಾತ್ರೂಮ್ ಸಿಂಗರು. ಮನೆಯಲ್ಲೇ ಹಾಡು ಹೇಳ್ತಿದ್ದೆ. ಅದು ಬಿಟ್ಟರೆ ನಾನು ಸಣ್ಣವನಿರ್ಬೇಕಾದ್ರೆ ತುಂಬ ಹಾಡು ಹೇಳ್ತಿದ್ದಂತೆ, ನಮ್ಮಮ್ಮ ಹೇಳ್ತಾಯಿದ್ರು. ಆವಾಗ ನಾನಿದ್ದು ಚಿಕ್ಕಮಂಗ್ಳೂರಲ್ಲ ಅವಾಗ. ಸೊ ಅವಾಗ ನಮ್ಮ ರೋಡಲ್ಲೆಲ್ಲ ನಮ್ಮೂರು. ಸೊ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಒಂದು ಫ್ಯಾಮಿಲಿ ಥರನೇ ಇದ್ದಿದ್ದಲ್ಲೆಲ್ಲ, ಅಕ್ಕಪಕ್ಕ ಮನೆಯವರೆಲ್ಲ. ಸೊ ಅವ್ರು ನನ್ನ ಹತ್ರ ಕರೆಸಿ ಹಾಡು ಹೇಳಿಸ್ತಿದ್ರು ಅಂತ ನಮ್ಮಮ್ಮ ಹೇಳಿದ್ರು. ಸೊ ನಾನು 8th ಸ್ಟ್ಯಾಂಡರ್ಡಿಗೆ ಬಂದಾಗ ನಮಗೆ ವಿದ್ವಾನ್ ಅರುಣ್ ಕುಮಾರ್ ಸರ್ ಅಂತ ಒಬ್ಬರು ಮ್ಯೂಸಿಕ್ ಕ್ಲಾಸ್ ತೊಗೊಳಕ್ಕೆ ಬರ್ತಾಯಿದ್ರು. ಅವರು ಫಸ್ಟ್ ಟೈಮ್ ಕ್ಲಾಸ್ ತೊಗೊಂಡಾಗ ಯಾರ್ಯಾರು ವಾಯ್ಸ್ ಚೆನ್ನಾಗಿದೆ ಅಂತ ಒಂದು ರೀತಿ ನೋಡಿ, ಆವಾಗ ನನ್ನನ್ನು ನೆಕ್ಸ್ಟಿಂದ ಯಾವುದೇ ಕಾರ್ಯಕ್ರಮಗಳು ಕಾಲೇಜಲ್ಲಿ ಸ್ಕೂಲಲ್ಲಿ ನಡೆದ್ರು ಕರ್ಕೊಂಡು ಹೋಗ್ತಿದ್ರು. ಅದಾದಮೇಲೆ ಸಂಸ್ಕಾರ ಭಾರತಿ ಅನ್ನೋ ಒಂದು ಟೀಮ್ ಜಾಯ್ನ್ ಆದೆ, ಅಲ್ಲೂ ಕೂಡ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಯಾವಾಗ PUC ಜಾಯ್ನ್ ಆದೆ, DVS ಅಲ್ಲಿ ಒಂದು ಆಡಿಷನ್ ನಡೀತು, ಆ್ಯಕ್ಟಿಂಗ್ ಆಡಿಷನ್. ಅಲ್ಲಿ ತನಕ ಅದು ನಮ್ಮ ಮನೇಲೇ ಆ್ಯಕ್ಟಿಂಗ್ ಮಾಡ್ತಾಯಿದ್ದು. ಸೊ ನಮ್ಮ ಮೇಡಮ್ ಅವಾಗ ಬಿಡಬೇಡ ಅಂತ. ಮುಂಚಿಂದನೂ ಇಂಟ್ರೆಸ್ಟ್ ಇತ್ತು ನಿಮಗೆ? ಇಂಟ್ರೆಸ್ಟ್ ಇತ್ತು. ಅಂದರೆ ಏನಂದರೆ ನೋಡಿ ಡೈಲಾಗ್ ಹೇಳೋದಷ್ಟೇ, ಆ್ಯಕ್ಟಿಂಗ್ ಅಂತೇನಿಲ್ಲ. ಡೈಲಾಗ್ ಹೇಳೋದಷ್ಟೇ, ಆ್ಯಕ್ಟಿಂಗ್ ಮಾಡ್ತಿರಲಿಲ್ಲ. ಬಟ್ ಅವಾಗ ಹಿರಣ್ಯಕಶಿಪು ಸಂಹಾರ ಮಾಡಿದ್ದೆ, ಕಲಿತು ಆಡಿಷನ್ನಿಗೆ ಅಂತ. ನಮ್ಮ ಮೇಡಮ್ ನೋಡಿದವರು ಅಮೃತ ಅಂತ ಅವ್ರ ಹೆಸರು. ಅವರು ಬಿಡಬೇಡ, ಮಾಡ್ಕೊಂಡು ಹೋಗು ಇದನ್ನು ಅದ್ರ ಜೊತೆಗೆ ಅಂತಂದ್ರು. ಸೊ ಅಲ್ಲಿಂದ ಆ್ಯಕ್ಟಿಂಗ್ ಮತ್ತು ಸಿಂಗಿಂಗ್ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಹಾಗಾದರೆ ಒಂದು ಹಾಡು ಯಾವ್ದು ಬೇಕು ನಿಮಗೆ? SPB ಸರ್ದು ಯಾವ್ದಾದ್ರು ಹೇಳಿದ್ರು ಒಳ್ಳೇದು. SPB ಸರ್ ನನ್ನ ರೋಲ್ ಮಾಡಲ್ ಸಿಂಗಿಂಗಲ್ಲಿ. ಸೊ ಹಾಗಾಗಿ ಅವ್ರದ್ದು ಒಂದು ಸಾಂಗ್ ಹಾಡ್ತೀನಿ. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಥ್ಯಾಂಕ್ ಯು. ವಾವ್, ಸೂಪರ್ ಆಗಿ. ಥ್ಯಾಂಕ್ ಯು ಸೋ ಮಚ್ SPB ಸರ್ ಹಾಡಿದ್ದಕ್ಕೆ. ನಿಮ್ಮ ರೋಲ್ ಮಾಡೆಲ್ ಯಾರು? ನನ್ನ ರೋಲ್ ಮಾಡೆಲ್ ಭಗತ್ ಸಿಂಗ್. ಭಗತ್ ಸಿಂಗ್? ಎಸ್. ವಾವ್, ಸೂಪರ್. ಸೊ ಅವ್ರ ಥರ ಮಾಡೋಕ್ಕಾಗತ್ತೆ ಆ್ಯಕ್ಟ್ ಮಾಡಬೇಕಾ? ಓಕೆ. ಸೊ ಭಗತ್ ಸಿಂಗ್ ಅವ್ರನ್ನ ಗಲ್ಲಿಗೇರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಗಲ್ಲಿಗೇರ್ಸಕ್ಕೆ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಅವರು ರಾಜ್ಗುರು ಸುಖದೇವ್ ಹೇಳ್ತಾರೆ, ಇವತ್ತು ನಾವು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಸೊ ಆ ಟೈಮಲ್ಲಿ ನಡೆದಂತಹ ಒಂದು ಕನ್ವರ್ಸೇಷನ್ ಇದು. ಸೊ ಭಗತ್ ಸಿಂಗ್ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಏನಂದರೆ, ಸಾಯ್ಬೇಕಾದ್ರೆ ನಗ್ನಗ್ತಾ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಬೇಕು. ಸೊ ನಮ್ಮ ದೇಶದ ಜನರಲ್ಲಿ ಸಾವಿನ ಭಯ ಹೋದರೆ ಫಸ್ಟ್ ಅದು ಹೋಗಬೇಕು. ಹೋದ್ಮೇಲೆ ಅವರೆಲ್ಲರೂ ಕೂಡ ಬೀದಿಗಿಳಿದು ಬ್ರಿಟಿಷ್ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಡ್ತಾರೆ ಅಂತ. ಸೊ ಹಾಗಾಗಿ ನಗನಗ್ತಾ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಬೇಕು ಅಂತ. ಆಗ ರಾಜ್ಗುರು ಸುಖದೇವ್ ಕೈಕೋಳ ಹಾಕಿಸ್ಕೊಳ್ಳೋಕ್ಕೆ
ನಾವು ಹಾಕಿಸ್ಕೊಳ್ಳಲ್ಲ ಅಂತಾರೆ. ಯಾಕಂದರೆ ಇವತ್ತು ನಾವು ಸ್ವತಂತ್ರವಾಗಿರ್ಬೇಕು, ನಾವು ಪ್ರಾಣ ಕೊಡೋಕೆ ಹೋಗ್ತಾ ಇದ್ದೀವಿ, ನಮಗೆ ಯಾಕೆ ಕೋಳ ಹಾಕೊಂಡು ಕರ್ಕೊಂಡು ಹೋಗ್ತಾರೆ, ನಾವು ಸ್ವತಂತ್ರವಾಗಿರಬೇಕು ಅಂತ. ಆವಾಗ ಭಗತ್ ಸಿಂಗ್ ಹೇಳಿದಂಥ ಒಂದು ಮಾತು, ರಾಜ್ಗುರು ಸುಖ್ದೇವ್, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೆ ಹೊರಟಿರೋ ನಾವು ಏನು ಸ್ವಲ್ಪ ಹೊತ್ತು ಬಿಟ್ಟರೆ ಈ ದೇಹದಲ್ಲಿ ಆತ್ಮನೇ ಇರಲ್ಲ, ಅಂಥದ್ರಲ್ಲಿ ಇದೆಲ್ಲ ಏನು, ಕೈಕೋಳ ಹಾಕಿಸ್ಕೊಳ್ಳಿ. ಇವತ್ತು ನಾವು ಭೂಮಿ ತಾಯಿಗೆ ರಂಗು ಕೊಡೋಕೆ ಹೋಗ್ತಾ ಇದ್ದೀವಿ, ನಮ್ಮ ಭಾರತ ಮಾತೆಗೆ ಪ್ರಾಣ ತ್ಯಾಗ ಮಾಡೋಕೆ ಹೋಗ್ತಾ ಇದ್ದೀವಿ. ರಾಮ್ ಪ್ರಸಾದ್ ಬಿಸ್ಮಿಲ್ ಬರೆದಿರೋ ಕ್ರಾಂತಿ ಗೀತೆಯನ್ನು ಹಾಡ್ತಾ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಎಷ್ಟೊಂದು ಜನ ಈಗ ನಾನು ಕೇಳಿದ್ದೀನಿ, ಶಾರ್ಟ್ ಮೂವೀಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಬರೀ ಲವ್ ಸ್ಟೋರೀಸ್ ತಗೋತಾರೆ, ಇಲ್ಲ ಏನೋ ಸಣ್ಣ ಪುಟ್ಟ ಅದು ಇದು ಅಂತ ಹೇಳ್ಬಿಟ್ಟು ಇದು ಮೊರಲ್ ಸ್ಟೋರೀಸು ಹಾಗೆ ಹೇಗೆ ಅಂತ ತಗೊತಾರೆ. ನೀವು ಬಲಿದಾನ ಅಂತಾನೆ ಮಾಡಬೇಕು ಅಂತ ಹೇಗೆ ಬಂತದು ನಿಮ್ಮ ತಲೆಗೆ? ಒಂದು ಕಾಂಪಿಟೇಷನ್ ನಡೀತಿತ್ತು ಹೈದರ್ ಸ್ಟುಡಿಯೋಸ್ ಅಂತ, ಅವ್ರ ಕಡೆಯಿಂದ ಒಂದು ಕಾಂಪಿಟೇಷನ್ ಇತ್ತು. 3 ಮಿನಿಟ್ಸಿಗೆ ಒಂದು ಕಾಂಪಿಟೇಷನ್, ಅದು 3 ಲಿಮಿಟ್ ಇತ್ತು. 3 ನಿಮಿಷದಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿ ಸಬ್ಮಿಟ್ ಮಾಡಬೇಕು, ಕಾಂಪಿಟೇಷನ್ ಅಲ್ವಾ. ಸೊ ನಾವು ಕಾಂಪಿಟೇಷನಿಗೆ ಮಾಡಬೇಕು. ಅವಾಗಿನ್ನೂ ಲಾಕ್ಡೌನ್ ಮುಗಿದಿತ್ತು. ಲಾಕ್ಡೌನ್ ಮುಗಿದು ಒಂದು ಸ್ವಲ್ಪ ಬೇರೆ ಬೇರೆ ವರ್ಕ್ಗಳು ಸ್ಟಾರ್ಟ್ ಆಗಿತ್ತು. ಬಟ್ ನಮಗೆಲ್ಲ ಆಬ್ವಿಯಸ್ಲಿ ಏನು ವರ್ಕ್ ಇನ್ನೂ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿಲ್ಲ. ನಮ್ಮದು ನಾವೆಲ್ಲ ಆರ್ಟಿಸ್ಟ್ಗಳಾಗಿರೋದ್ರಿಂದ ಇನ್ನೂ ಆರ್ಟಿಸ್ಟ್ಗಳ ಲೈಫೆಲ್ಲ ಹಾಗೇ ಇದೆ, ಸ್ಟಾಪ್ ಆಗೇ ಇದೆ, ಅವ್ರದ್ದೆಲ್ಲ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಸೊ ಅವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದರಿಂದ ಒಂದು ಶಾರ್ಟ್ ಮೂವಿ ಮಾಡೋಣ 3 ನಿಮಿಷಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಕೂತಿದ್ದು. ಅವಾಗ ಬಂದಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಬ್ಬರು ಫ್ರೀಡಮ್ ಫೈಟರ್ಸ್ ಜೈಲು ಒಳಗಡೆ ಮಾತಾಡೋ ಕನ್ವರ್ಸೇಷನಿಂದ ಒಂದು ಮೆಸೇಜ್ ಕೊಡೋಣ ಯೂತ್ಸಿಗೆ ಅನ್ನೋ ಥರ ಮಾಡೋದು. ಬಟ್ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಏನು ಪ್ಲ್ಯಾನ್ ಬಂತು ಅಂತ ಹೇಳಿದ್ರೆ, ಇಲ್ಲ ಇದು ಹಿಂಗೆ ಮಾಡಿದ್ರೆ ಹಂಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಕತೆ ಇಲ್ಲಿಗೆ ಎಂಡ್ ಆದಮೇಲೆ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಆಯಿತು. ಶೂಟಿಂಗ್ ಎಲ್ಲ ಮುಗೀತು, ಎಡಿಟಿಂಗಿಗೆ ಕೂತ್ಕೊಂಡೋಗ್ಲು ಒಂದಿಷ್ಟು ಪ್ಲ್ಯಾನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ 3 ನಿಮಿಷದ ವೀಡಿಯೋ ಏನೋ ರೆಡಿ ಆಯಿತು. ಬಟ್ ನಮಗೇನು ಅಂತ ಹೇಳಿದ್ರೆ 3 ನಿಮಿಷಕ್ಕೆ ಸೀಮಿತವಾಗಿಬಿಡುತ್ತೆ. ಇದು 3 ನಿಮಿಷದಲ್ಲಿ ನಾವೇನು ಅಂದ್ಕೊಂಡಿದ್ದೀವೋ ಆ ಮೆಸೇಜ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನು ಮಾಡೋಣ, ನಾವು ಇಲ್ಲಿವರೆಗೂ ಶಾರ್ಟ್ ಮೂವೀಸ್ ಮಾಡಿದ್ದೀವಿ, ಆಲ್ಬಮ್ ಸಾಂಗು, ಅಡ್ವರ್ಟೈಸ್ಮೆಂಟು, ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡಿದ್ದೀವಿ. ಬಟ್ ವೆಬ್ ಸೀರೀಸ್ ಯಾವತ್ತೂ ಮಾಡಿಲ್ಲ. ಸೊ ಒಂದು ಕೆಲಸ ಮಾಡೋಣ, ಹೇಗಿದ್ದರೂ ನಮ್ಮೆಲ್ಲ ವರ್ಕ್ ಸ್ಟಾರ್ಟ್ ಆಗೋಕ್ಕೆ ಒಂದು 3 ರಿಂದ 4 ತಿಂಗಳು ಬೇಕಾಗುತ್ತೆ. ಅಷ್ಟರೊಳಗಡೆ ಒಂದು ವೆಬ್ ಸೀರೀಸ್ನೇ ಮುಗಿಸ್ಬಿಡ್ಬೋದು. ಬಲಿದಾನ ಅಂತ ಟೈಟ್ಲ್ ಇಡೋಣ, ವೆಬ್ ಸೀರೀಸ್ ಮಾಡೋಣ, ಕಥೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಕಥೆಯನ್ನು ಕಂಟಿನ್ಯೂ ಮಾಡಿ ಒಂದೊಂದು ಎಪಿಸೋಡ್ ರಿಲೀಸ್ ಮಾಡ್ತಾ ಹೋದ್ವಿ. ಯೂಶುವಲಾಗಿ ಇದೆ ಲವ್ ಸ್ಟೋರೀಸ್ ಅಂತ ಹೇಳಿದ್ರೆ ತುಂಬ ಜನ ಬರ್ತಾರೆ, ಮಾಡೋಣ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾರೆ. ಇಂಥದಕ್ಕೂ ಪ್ರೋತ್ಸಾಹ ಕೊಡೋರು ಇದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಿಮ್ಮ ಟೀಮ್ ಅಷ್ಟೊಂದು ದೊಡ್ಡದು ಬೇರೆ ಇದೆ. ಸೊ ಹೇಗೆ ಎಲ್ಲರೂ ಹೆಂಗೆ ಕರ್ಕೊಂಡ್ರಿ ನೀವು? ಆ್ಯಕ್ಚುಲಿ ಎಲ್ಲ ಒಂದೇ ಮೈಂಡ್ ಸೆಟ್ ಇರೋ ನಾವೆಲ್ಲ. ಹಂಗಂದ್ರೆ ಓಕೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ನಮ್ಮ ಒಂದು ವೇವ್ ಲೆಂತಿಗೆ ಮ್ಯಾಚ್ ಆಗುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ನಮ್ಮೆಲ್ಲರದು ಕೂಡ. ನಾವು ಬೆಳ್ಕೊಂಬಂದಿರೋದೇ ಆ ರೀತಿ. ಸೊ ನಾವು ಒಂದಿಷ್ಟು ಸಂಘಟನೆಗಳಲ್ಲಿ ನೋಡಿದ್ದೀವಿ ಯಾವ್ಯಾವ ರೀತಿ ದೇಶದಲ್ಲಿ ಏನೇನು ನಡೆದಿತ್ತು, ಏನೇನು ನಡಿಬೇಕು, ಏನೇನು ನಡೀತಾ ಇದೆ, ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ತಿಳಿದೇ ಇರೋರಿಗೆ ತಿಳಿಸೋಣ. ಈಗ ನಾವೆಲ್ಲ ಇಂಟರ್ವ್ಯೂಗಳು ತುಂಬ ನೋಡ್ತೀವಿ ಟಿ ವಿಲೆಲ್ಲ, ಅವ್ರದ್ದು ವ್ಯಂಗ್ಯ ಮಾಡ್ತಾರೆ ಹೋಗ್ಬಿಟ್ಟು. ಇವ ಏನೋ ಒಂದು ಕ್ವಶನ್ ಕೇಳ್ತಾರೆ, ಅವ್ರಿಗೆ ಆನ್ಸರ್ ಗೊತ್ತಿರಲ್ಲ, ಗೊತ್ತಿಲ್ಲದಾಗ ಅವರಿಗೆ ಕೋಡ್ ಇಡೋದು, ಹಿಂದ್ಗಡೆ ಕೆಟ್ಟದಾಗಿರೋ ಮ್ಯೂಸಿಕ್ ಹಾಕೋದು. ಬೇಡ, ಅವ್ರಿಗೆ ಗೊತ್ತಿಲ್ಲ ಅಂದರೆ ತಿಳಿಸ್ಬೇಕು, ಫಸ್ಟ್ ತಿಳಿಸ್ಬೇಕು. ಅವ್ರು ತಿಳ್ಕೊಳ್ಳಿಲ್ವ ಅವಾಗ ಮಾಡಲಿ. ಸೊ ಗೊತ್ತಿಲ್ಲದಿರೋದನ್ನು ತಿಳಿಸ್ಬೇಕಲ್ವ. ಸೊ ನಾವು ಇದರಲ್ಲಿ ಏನು ತೋರಿಸ್ತಿದ್ದೀವಿ ಅಂದರೆ ರಿಯಲ್ ಸ್ಟೋರೀಸೇ ತೋರಿಸ್ತಿದ್ದೀವಿ, ಬಟ್ ಒಂದು ಕಾಲ್ಪನಿಕ ರಿಯಲ್ ಸ್ಟೋರೀಸನ್ನೆಲ್ಲ ಮ್ಯಾಚ್ ಮಾಡಿ ಒಂದು ಕಾಲ್ಪನಿಕ ಕತೆ ಮಾಡಿ ಮಾಡ್ತಾ ಮಾತ್ರ ತುಂಬ ಚೆನ್ನಾಗಿ ನೋಡ್ತಿದ್ದೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಹೀಗೆ ಮುಂದುವರಿಲಿ. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು, ಇವಾಗ ಇಷ್ಟೊಂದು ಜನಕ್ಕೆ ಯಾವುದೇ ಮಾಡೋದಾದ್ರೂ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ನೆಗೆಟಿವ್ ಕಮೆಂಟ್ಸ್ ಇದ್ದಲ್ಲಿ ಲೈಫೇ ಇಲ್ಲ ಅನ್ನಂಗಿದೆ ಇವಾಗ ಆ್ಯಕ್ಚುಲಾಗಿ. ಸೊ ನಿಮ್ಮ ಲೈಫಲ್ಲಿ ಈ ಥರ ನೆಗೆಟಿವ್ ಕಮೆಂಟ್ಸ್ ಯಾವ್ದಾದ್ರು ಬಂದಿತ್ತು? ತುಂಬ ಬಂದಿದೆ. ನಾವು ಫಸ್ಟ್ ಶಾರ್ಟ್ ಮೂವಿ ನಾನು ಡೈರೆಕ್ಟ್ ಮಾಡಿದ್ದೆ ಸಂರಕ್ಷಕ್ ಅಂತ. ಓಕೆ. ಒಬ್ಬರು ದೊಡ್ಡ ಡೈರೆಕ್ಟ್ರು ಅದನ್ನು ಜಡ್ಜಾಗಿ ನೋಡಿದರು, ಆ ವಿಷಯ ಗೊತ್ತಾಯಿತು. ಅವ್ರು ಅದಾದಮೇಲೆ ಒಬ್ಬರೇ ಸಿಕ್ಕಿದ್ರು ನಮಗೆ. ನಾನು ಕೇಳಿದೆ ಹೋಗಿ, ಅಂದರೆ ನಮಗೆ ಅವಾರ್ಡ್ ಬರಲಿಲ್ಲ ಆ ಕಾಂಪಿಟೇಷನಲ್ಲಿ. ನಾನು ಹೋಗಿ ಕೇಳಿದೆ ಅಷ್ಟೇ, ಸುಮ್ಮನೆ ಸಿಂಪಲ್ಲಾಗಿ. ನಾವೇನು ನನ್ನ ಫಸ್ಟ್ ಶಾರ್ಟ್ ಮೂವಿ ನನಗೆ ಗೊತ್ತಿತ್ತು ಟೆಕ್ನಿಕಲಿ ನಾವು ತುಂಬ ತಪ್ಪು ಮಾಡಿದ್ದೀವಿ ಅಂತ, ಇನ್ನೂ ತುಂಬ ತಪ್ಪಾಗಿದೆ, ಅವಾರ್ಡಿಗೋಸ್ಕರ. ಹೌದು, ಅವಾರ್ಡ್ ಕೊಡೋ ಥರ ಏನಿರಲ್ಲ ಅಂತ ನಮಗೆ ಗೊತ್ತಿತ್ತು. ಯಾಕಂದರೆ ಕಲಿತಿರೋದು ನಾವಿನ್ನು ಇವತ್ತಿಗೂ ಕಲಿತಾನೇ ಇದೀವಿ. ಹೋಗಿ ಕೇಳಿದ್ವಿ ನಾವು, ಸರ್ ಈಗ ಅವಾರ್ಡ್ ಬಂದಿಲ್ಲ, ಬೇಡ, ನಮ್ಮ ತಪ್ಪುಗಳು ಏನು ಹೇಳಿದ್ರೆ ನೆಕ್ಸ್ಟ್ ಇಟ್ಕೋತೀವಿ ಅಂತ. ಯಾಕಂದ್ರೆ ನಾವು ಇದೇ ಪ್ರೊಫೆಷನಲ್ ಮುಂದೋಗ್ಬೇಕಾಗಿರೋದು, ಏನೋ ಟೈಮ್ ಪಾಸಿಗೆ ಮಾಡಿಲ್ಲ ಕೇಳಿದ್ವಿ. ಅವ್ರು ಅದಕ್ಕೆ ತಪ್ಪನ್ನು ಹೇಳಲೇ ಇಲ್ಲ ಅವ್ರು ನಮಗೆ. ಅವ್ರು ಡೈರೆಕ್ಟಾಗಿ ಏನಂದ್ರು, ಏನಕ್ಕೆ ಮಾಡ್ತೀರಾ ಪೇಟ್ರಿಯಾಟಿಕ್ ಮೂವೀಸ್ನ, ಒಂದು ಲವ್ ಸ್ಟೋರಿ ಮಾಡಿ ಇದಾಗ್ಬಿಟ್ಟಿದೆ ಎಲ್ರಿಗೂ, ಲವ್ ಸ್ಟೋರಿ ಫೇಮಸ್ ಆಗಬಹುದು. ಎಸ್, ಹೌದು, ಆ ಥರ ಅಂದರು. ಲವ್ ಸ್ಟೋರಿ ಮಾಡಿ, ಅದನ್ನ ಈ ಥರ ಮಾಡಿ, ಆ ಥರ ಮಾಡಿ ಅಂತ ಒಂದೆರಡು ದೊಡ್ಡ ದೊಡ್ಡ ಫಿಲಮ್ ಎಕ್ಸಾಂಪಲ್ಸ್ ಕೊಟ್ಟರು. ಲವ್ ಸ್ಟೋರಿ ಮೂವಿ ಯಾವ ರೀತಿ ಸಕ್ಸಸ್ಫುಲ್ ಆಗುತ್ತೆ, ಪೇಟ್ರಿಯಾಟಿಕ್ ಮೂವಿ ಮೆಸೇಜ್ ಓರಿಯೆಂಟೆಡ್ ಮೂವಿ ಯಾವ ರೀತಿ ಫೇಲ್ಯೂರ್ ಆಗುತ್ತೆ ಮಾಡಿ ಅಂತಂದರು. ಬಟ್ ಯಾರು ಹೇಳಿದ ತಕ್ಷಣ ನಾವು ಮಾತು ಕೇಳಲ್ಲ. ಸೊ ನಾವೇನು ಅನಿಸುತ್ತೋ ಅದನ್ನು ನಾವು ಮಾಡ್ತೀವಿ. ಅವರಿಗೆ ಒಂದು ರೀತಿ ನಾವೇನು ಆನ್ಸರ್ ಕೊಡಬೇಕಿತ್ತೋ ದೊಡ್ಡ ವ್ಯಕ್ತಿ ಅಂತ ಅವಾಗ ಡೈರೆಕ್ಟಾಗಿ ಕೊಡಲಿಲ್ಲ. ಮೈಲೋ ಮೈನೇಷನ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿ ಅದ್ರ ಮೂಲಕ ಅವರಿಗೆ ಆನ್ಸರ್ ಕೊಟ್ವಿ. ಅದು ಇವತ್ತು ಯೂಟ್ಯೂಬಲ್ಲಿ ಇದೆ. ಸೊ ಆ ರೀತಿ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೆಗೆಟಿವ್ ಕಾಮೆಂಟ್ಸ್ ಎಲ್ಲದರಲ್ಲೂ ಕೊಡ್ತಾನೆ ಇರ್ತಾರೆ, ಅದು ನೆಗೆಟಿವ್ ಅಲ್ವಾ. ಸೊ ತೊಗೊಳಕ್ಕೆ ಹೋಗ್ಬಾರ್ದು, ಪಾಸಿಟಿವ್ ಆಗಿ ಮುಂದೆ ಹೋಗ್ಬೇಕು. ಓಕೆ, ನೈಸ್. ಮತ್ತು ಇದು ಆ್ಯಂಕರಿಂಗ್ ಕೆರಿಯರ್ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು?
ಆ್ಯಂಕರಿಂಗ್ ನಾನು ಕಾಲೇಜಲ್ಲಿ ಮಾಡ್ತಾಯಿದ್ದೆ ಫಸ್ಟಿಗೆ. ನಾನೀಗ ಆ್ಯಕ್ಟಿಂಗ್ ನಾನು ತುಂಬ ಮಾತಾಡ್ತೀನಿ. ಸೊ ಕಾಲು ಎಳಿತೀನಿ, ನನ್ನ ಪರಿಚಯ ಇರೋರಿಗೆಲ್ಲ, ನನ್ನ ಕ್ಲೋಸ್ ಇರೋರಿಗೆ ಕಾಲು ಎಳಿತೀನಿ, ಮಾತಾಡಿಸ್ತಿರ್ತೀನಿ, ಯಾರೇ ಸಿಕ್ಕರೂ ಮಾತಾಡ್ತೀನಿ. ಸೊ ನಾನು ಆ್ಯಂಕರಿಂಗ್ ಮಾಡಬೇಕು ಅಂತ ಬಂದಾಗ ನಾನು ಸ್ಕೂಲಲ್ಲಿ ಕಾಲೇಜಸಲ್ಲಿ ಮಾತ್ರ ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ನಮ್ಮ ಭಾಷಣಗೋಷ್ಠಿ ಅಂತ ಮಾಡ್ತಿದ್ರು ANK ಸರ್ ಅಂತ DVS ಕಾಂಪೋಸಿಟಲ್ಲಿ. ಸೊ ಅವಾಗ ಒಂದು ಪ್ರೋಗ್ರಾಮಲ್ಲಿ ಆ್ಯಂಕರಿಂಗ್ ಕೊಟ್ಟಿದ್ರು ನನಗೆ, ನಿರೂಪಣೆ ಮಾಡು. ಸೊ ಅವಾಗ ಒಂದು ನಿರೂಪಣೆ ಮಾಡಿದ್ದೆ. ಅದಾದಮೇಲೆ ಬರ್ತಾ ಏನಾಯಿತು, ಕಾಲೇಜಸಲ್ಲಿ ನಡೆಯೋ ಒಂದಿಷ್ಟು ಎಲ್ಲದಕ್ಕೂ ಆ್ಯಂಕರಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಆಮೇಲೆ ಹೊರಗಡೆ ಕಾರ್ಯಕ್ರಮ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ನಾನು ಸಿಂಗರ್ ಆಗಿರೋದ್ರಿಂದ ಸ್ಟೇಜ್ ಫೇರ್ ಇರಲಿಲ್ಲ. ಇನ್ನೊಂದು ಯಾವುದೇ ಟಾಪಿಕ್ ತೊಗೊಂಡ್ರು ಮಾತಾಡೋಕ್ಕೆ ಒಂದಿಷ್ಟು ನಾಲೆಡ್ಜ್ ಅಂತ ಒಂತೂ ಇತ್ತು. ಸೊ ಹಾಗಾಗಿ ಫಾರ್ಮಲ್ ಫಂಕ್ಷನ್ಸ್ ಹೋಗ್ತಿದ್ದೆ. ಸೊ ಅದಾದಮೇಲೆ ಇನ್ಫಾರ್ಮಲ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ದೊಡ್ಡ ಕಾರ್ಯಕ್ರಮಗಳನ್ನು ತೊಗೊಳಕ್ಕೆ ಮಾಡಿದೆ. ಸೊ ಅದೇ ರೀತಿ ಈಗ ಆ್ಯಂಕರಿಂಗ್ ಕೂಡ ಜೊತೆಗೆ ಕಂಟಿನ್ಯೂ ಆಗ್ತಾಯಿದೆ. ಓಕೆ, ಮತ್ತೆ ಇನ್ನೊಂದು ಸಾಂಗ್ ಹೇಳಿ ನಮಗೋಸ್ಕರ. ಯಾವ್ದು ಹೇಳ್ಬೇಕು ನಿಮಗೋಸ್ಕರ? ನಿಮ್ಗೆ ಯಾವ್ದು ಹೇಳ್ಬೇಕು ಅನ್ಸುತ್ತೆ ಹೇಳ್ಬೋದು. ನಿಮ್ಮ ಫೇವ್ರೇಟ್ ಹೇಳಿ, ನಿಮಗೋಸ್ಕರ. ಎಲ್ಲ ಸಾಂಗು ಫೇವ್ರೇಟ್. ಹಂಗೆ ಮರಳಿ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ, ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲೇ ನಾ. ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ, ಮಿಂಚುತ್ತಿದೆ ಹೃದಯಕ್ಕೆ ಬಿರುಸಾಗಿ ಬಂತು ಕಣೆ, ಮರಳಿ ಸಾಗಿದೆ ನಿನ್ನ ಹೃದಯಕ್ಕೆ. ನನ್ನ ಮನಸ್ಸು ಶರಣಾಗೋಯ್ತು ನಿಮ್ಮ ಹಾಡಿಗೆ. ಥ್ಯಾಂಕ್ ಯು. ಓಕೆ, ನನಗೆ ಇನ್ನೊಂದು ಪರ್ಸ್ನಲ್ ಕ್ವಶನ್ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಬಲಿದಾನ್ ಎಲ್ಲಿ ಶೂಟ್ ಆಗ್ತಾ ಇದೆ? ಇವಾಗ ಶೂಟಿಂಗಿಗೆ ಬ್ರೇಕ್ ಕೊಟ್ಟಿದ್ದೀವಿ. ಬಟ್ ನೆಕ್ಸ್ಟಿಂದ ಅಂದರೆ ಈಗ ನೆಕ್ಸ್ಟ್ ಬರೋ ಸೀನ್ಗಳಿಗೆ ರಿಕ್ವೈರ್ಮೆಂಟ್ ಇರೋ ರೀತಿ ಶಿವಮೊಗ್ಗ ಜೈಲಲ್ಲಿ, ಈಗ ಹಳೆ ಜೈಲಿದೆಯಲ್ಲ, ಸೊ ಆ ಜೈಲಲ್ಲಿ ಆ್ಯಂಡ್ ಒಂದಿಷ್ಟು ಸೀನ್ಗಳು ಗೌರ್ಮೆಂಟ್ ಸ್ಕೂಲ್ ಆವರಣದಲ್ಲಿ ನಡೆಯುತ್ತೆ. ಆಮೇಲೆ ಇಂಡೋರ್ ಸೀನ್ಗಳೊಂದು ಸ್ವಲ್ಪ ಇದೆ. ಸೊ ಅದೆಲ್ಲ ಒಂದಿಷ್ಟು ಗೋಡೌನ್ಗಳಲ್ಲಿ ಮಾಡ್ತೀವಿ. ಓಕೆ, ಸೂಪರ್. ಓಕೆ, ನೆಕ್ಸ್ಟ್ ಆ್ಯಂಕರಿಂಗ್ ಮಾಡೋರಿಗೆ, ಸಿಂಗಿಂಗ್ ಮಾಡೋರಿಗೆ, ಅವರಿಗೆಲ್ಲ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಅಂದ್ಕೊಂಡಿರ್ತಾರೆ ನಾವು ಹಿಂಗೆ ಆಗಬೇಕು ಅಂತ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಯಾವ ಪ್ರೊಫೆಷನಿಗೆ ಹೋದ್ರೂ ಫಾರ್ ಎಕ್ಸಾಂಪಲ್ ಆ್ಯಂಕರ್ ಅಂತ ತೊಗೊಂಡ್ರೆ ಸಣ್ಣ ಪ್ರೋಗ್ರಾಮು ಇದು ದೊಡ್ಡ ಪ್ರೋಗ್ರಾಮು ಅಂತ ನೋಡೋಕ್ಕೆ ಹೋಗಬಾರ್ದು. ಆಮೇಲೆ ಒಬ್ಬ ಆರ್ಟಿಸ್ಟ್ ಅಂತ, ಒಬ್ಬ ಸಿಂಗರ್, ಒಬ್ಬ ಆ್ಯಕ್ಟರ್ ಅಂತ ಹೇಳಿದ್ರು ಅಷ್ಟೇ ಕೂಡ ಯಾವುದೂ ಈಗ ಕಮ್ಮಿ ಪೇಮೆಂಟ್, ಕಮ್ಮಿ ಜನ ಇರ್ತಾರೆ, ಜಾಸ್ತಿ ಪೇಮೆಂಟ್ ದೊಡ್ಡ ಜನ ಇರ್ತಾರೆ, ಒಂದು ಸ್ವಲ್ಪ ದೊಡ್ಡ ವ್ಯಕ್ತಿಗಳಿರ್ತಾರೆ. ಅಯ್ಯೋ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಯಾವುದೋ ಇಂಡಸ್ಟ್ರೀಲಿ ಇರೋ ಪ್ರೋಗ್ರಾಮ್ಸ್ಗಳಲ್ಲಿ ಮಾತ್ರ ನಾನು ಹಾಡು ಹೇಳ್ತೀನಿ, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಪ್ರತಿದಿನ ಕಲಿಬೇಕು. ಯಾಕಂದರೆ ಇವಾಗ ನಾನು ತಬಲಾ ಪ್ಲೇ ಮಾಡ್ತಾರೆ ರಾಘವೇಂದ್ರ ಅಣ್ಣ ಅಂತ. ಅವ್ರೇನಂದರೆ ಅವ್ರದ್ದು ವಿದ್ವತ್ ಆಗಿದ್ದರೂ ಕೂಡ ಅವ್ರದ್ದು ಈಗ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಯಾವ ರೀತಿ ತಬಲಾ ಪ್ಲೇ ಮಾಡ್ತಾರೆ ಅಂತ ನೋಡ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಕಲಿಯೋಕೆ ಏನೋ ಒಂದು ಸಿಗುತ್ತೆ ಅಂತ. ಹಾಗೆ ಎಸ್, ನೀವು ಏನೇ ಕಲಿತು ನೀವು ಕಲಿಯೋದು ಮುಗೀತು ಅಂತ ಯಾವತ್ತೂ ಇರಲ್ಲ. ಸೊ ಕೆಲವರಿಗೆ ಅದು ತಲೆಯಲ್ಲಿ ತುಂಬ್ಕೊಂಡ್ಬಿಡುತ್ತೆ ನನಗೆಲ್ಲ ಬರುತ್ತೆ ಅಂತ. ಅದನ್ನು ಯಾವತ್ತೂ ಅನ್ಕೋಬಾರ್ದು. ಪ್ರತಿದಿನ ಯಾರ್ಯಾರಿಂದ ಏನೇನು ಕಲಿಯೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಲಿಬೇಕು. ನಂದೊಂದು ಕಾಂಪಿಟೇಷನಲ್ಲಿ ಆಟ ಹುಡುಗಾಟವ ಸಾಂಗ್, ಅದರಲ್ಲಿ ಸ್ವರಗಳು ಬರುತ್ತೆ ಲಾಸ್ಟಿಗೆ. ನನಗೆ ಅದು ಹೇಳ್ಕೊಟ್ಟಿದ್ದು ಒಂದು 6ನೇ ಕ್ಲಾಸ್ ಹುಡುಗಿ ಏನೋ, ನಾನು ತಪ್ಪು ಬರ್ಕೊಂಡಿದ್ದೆ. ಆ ಹುಡುಗಿ ಬಂದು ಸರಿ ಮಾಡಿಕೊಡ್ತು. ಸೊ ಅದರಲ್ಲಿ ಮಲೆನಾಡಕ್ಕೆ ಹೋಗಿಲ್ಲ ಅಂತ, ಅದರಲ್ಲಿ ನಾನು ಫಸ್ಟ್ ಪ್ಲೇಸ್ ಬಂತು. ಸೊ ಎಲ್ಲ ಕರೆಕ್ಟಾಗಿತ್ತು ಅಂತ. ನನಗಿಂತ ಸಣ್ಣ ಹುಡುಗಿ ನನಗೆ ಹೇಳ್ಕೊಡೋದೇನು ನೀನು ಅಂತ ಅಂದಿದ್ರೆ ತಪ್ಪಾಡ್ತಿದ್ದೆ, ಎಲ್ಲ ಮುಗೋಗೋದಲ್ಲಿಗೆ. ಸೊ ಯಾರ್ಯಾರು ಏನೇನು ಕಲಿಸ್ತಾರೋ ಅದನ್ನು ಕಲಿತಿರಬೇಕು, ಶ್ರದ್ಧೆ ಇರಬೇಕು. ಯಾವುದೇ ಆಗಲಿ, ಯಾವುದೇ ಫೀಲ್ಡ್ ತೊಗೊಳ್ಳಿ, ಶ್ರದ್ಧೆ ಇರಬೇಕು. ನನಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಬಿಡಬೇಕು. ಎಲ್ಲ ಕಡೆನೂ ಯಾರೋ ಒಬ್ಬರು ಸುಮ್ಮನೆ ಸಿಕ್ಬಿಟ್ಟು ಒಂದು ಹಾಡು ಹೇಳು ಅಂತ ಹೇಳಿದ್ರು, ಹಾಡು ಹೇಳಬೇಕು. ಕಲಾವಿದ ಅಂತ ಹೇಳಾದ್ಮೇಲೆ ಯಾರೇ ಕೇಳಿದ್ರು ಹಾಡು ಹೇಳಬೇಕು, ಏನೇ ಕೇಳಿದ್ರು ಅವರು ಮಾಡೋ ರೀತಿ ಇರೋವಂಥ ಕಲಾವಿದ ಆಗಬೇಕು. ಆ ರೀತಿ ಗುಣಗಳನ್ನು ಬೆಳೆಸ್ಕೊಂಡ್ರೆ ನಾವೇನು ಗೋಲ್ ಇಟ್ಕೊಂಡಿರ್ತೀವೋ, ಏನೇಮ್ ಇಟ್ಕೊಂಡಿರ್ತೀವೋ 100% ರೀಚ್ ಆಗ್ಬೋದು. ಸೂಪರ್, ನನಗೂ ಇದು ಆಯಿತು, ಅರಿವಾಯ್ತು ಎಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಇವಾಗ ಮರೆಯೋಕ್ಕಾಗ್ದಿಲ್ಲ ಅಂತ ಘಟನೆ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ನಡೆದಿದೆಯಾ? ನಂದು ಪ್ರತಿದಿನವೂ ನಡೀತಾನೆ ಇರುತ್ತೆ. ಹೆಂಗೆ ತಗೊಂಡಿದ್ದೆ ನಾನು? ಇದು ಹಿಂಗೆ ತೊಗೊಳ್ಳಿ. ಪ್ರತಿದಿನ ನಡೀತಾನೆ ಇರುತ್ತೆ. ಕೆಟ್ಟದ್ದು ನಡೀತಿರುತ್ತೆ, ಮರೆಯೋಕ್ಕಾಗದೇ ಇರೋದು, ಒಳ್ಳೇದು ನಡೀತಿರುತ್ತೆ, ಮರೆಯೋಕ್ಕಾಗದೇ ಇರೋವಂಥದ್ದು. ಯಾವುದೂ ಮರೆಯೋಕ್ಕೆ ಹೋಗಬಾರ್ದು. ಅಂದರೆ ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬಾರ್ದು, ಮರಿಬಾರ್ದು ಅಷ್ಟೇ.
ಇವತ್ತು ಸ್ಟೇಜ್ ಮೇಲೆ ಹೋಗಿ ಏನಾದ್ರು ಎಡವಟ್ಟಾಗಿ ಬೈಸ್ಕೊಂಡಿದ್ದುಂಟಾ? ಒಂದು ಪ್ರೋಗ್ರಾಮಲ್ಲಿ ಸಖತ್ತಾಗಿ ಬೈಸ್ಕೊಂಡಿದ್ದೆ ಶಿಕಾರಿಪುರದಲ್ಲಿ, ಅದು ಸಖತ್ತಾಗಿ. ಸೂಪರಾಗಿ ಬೈಸ್ಕೊಂಡಿದ್ದೆ. ಹಂಗೆಲ್ಲ ಆಗಬೇಕದು ಆ್ಯಕ್ಚುಲಿ. ಅದು ಒಂಥರ ಪಾಠ. ಏನಂದರೆ ಆ ಪ್ರೋಗ್ರಾಮಲ್ಲಿ ಒಂದು 5-6 ಜನ ಇದ್ದರು, ಅಂದರೆ ನನಗೆ ಹೇಳೋರು ಸ್ಟೇಜ್ ಮೇಲೆ ಯಾರ್ಯಾರು ಕೂರ್ತಾರೆ ಯಾರ್ಯಾರು ಕೂರಲ್ಲ ಅಂತ. ಒಬ್ಬೊಬ್ರು ಒಂದೊಂದು ಸತಿ ಬಂದು ಇವರಿದ್ದಾರೆ ಇವರಿಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿ ನಾನೇನು ಮಾಡಿದ್ದೀನಿ, ಮೇಯ್ನಾಗಿ ಯಾರು ಮಾತಾಡಬೇಕಿತ್ತು ಅವತ್ತು ಕೀ ಸ್ಪೀಕರ್ ಯಾರಿದ್ದಾರೋ ಅವರಿಲ್ಲ ಅಂತ ಕ್ರಾಸ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು ಕನ್ಫ್ಯೂಸ್ ಮಾಡಿದರು, ಕ್ರಾಸ್ ಮಾಡಿಕೊಂಡೆ. ಆಮೇಲೆ ನಾನು ಕ್ರಾಸ್ ಚೆಕ್ ಮಾಡಲಿಲ್ಲ ಸ್ಟೇಜ್ ಮೇಲೆ ಯಾರ್ಯಾರು ಕೂತಿದ್ದಾರೆ ಅಂತ. ಸೊ ಇವ್ರು ಹೇಳಿದರು ಏನಿದ್ರು ನಮಗೆ ಕೇಳಿ ಅಂತ. ಬಟ್ ಪ್ರೋಗ್ರಾಮಿಂದ್ರಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನು ಅದು ಇದು ಎಕ್ಸೆಟ್ರಾ ಎಲ್ಲ ತುಂಬ ಇರುತ್ತೆ. ಸೊ ಅದರಲ್ಲಿ ಅವರೂ ಗಮನ ಕೊಡೋಕ್ಕಾಗಲಿಲ್ಲ. ಸೊ ಇವ್ರು ಹೇಳಿದ್ರಲ್ಲ ಅಂತ ನಾನು ಆರಾಮಾಗಿ ಯಾರ್ಯಾರೆಲ್ಲ ಹೇಳಿದೆ. ಸೊ ಕೀ ಸ್ಪೀಕರ್ ಮಾತಾಡೋಕ್ಕೂ ಮುಂಚೆ ವೋಟ್ ಆಫ್ ಥ್ಯಾಂಕ್ಸ್ ಮಾಡಿಸ್ದೆ. ಸೊ ವೋಟ್ ಆಫ್ ಥ್ಯಾಂಕ್ಸ್ ಮಾಡಿಸಿದ ತಕ್ಷಣ ಏನಾಯಿತು, ಎಲ್ಲ ಹೋಗ್ಬಿಟ್ರು, ಜನ ಎಲ್ಲ ಹೊರಟರು, ಮುಗೀತು ಅಂತ ಜನ ಹೊರಡಕ್ಕೆ ಸ್ಟಾರ್ಟ್ ಆದರು. ಸೊ ಅವಾಗ ಗೊತ್ತಾಯಿತು ಸ್ಟೇಜ್ ಮೇಲೆ ಇನ್ನೂ ಕೀ ಸ್ಪೀಕರ್ ಇದ್ದಾರೆ ಅಂತ. ಅವರು ಕರ್ನಾಟಕದವ್ರಲ್ಲ. ಅವ್ರೇನು ಮಾಡಿದ್ರು, ಫಸ್ಟ್ ನಿನ್ಗೆ ಇಡೀ ಸ್ಟೇಜಿಂದ ಅಂದರು. ಇಳಿದೋಗಿ ನಿಂತ್ಕೊಂಡೆ ಸುಮ್ಮನೆ. ನಾನು ತುಂಬ ಆಭಾರಿ, ಹಿಂದಿಲಿ ಹೇಳಿದ್ರು, ನಾನು ತುಂಬ ಆಭಾರಿಯಾಗಿದ್ದೀನಿ ನಮ್ಮ ಆ್ಯಂಕರಿಗೆ. ಸೊ ಬಂದಿರೋ ನನ್ನನ್ನು ಎಲ್ಲೂ ಕೂಡ ನನ್ನ ಹೆಸರನ್ನ ಮೆನ್ಷನ್ ಮಾಡದೆ ಇವರು ಕಾರ್ಯಕ್ರಮನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟೇಜ್ ಮೇಲೆ ಏನು ಬರೋದು ಬೇಡ, ಅಲ್ಲೇ ನಿಂತ್ಕೊಂಡಿರಿ ಅಂತ ಡೈರೆಕ್ಟಾಗಿ ಅಂದರು. ಡೈರೆಕ್ಟಾಗಿ ಅಂದು ಬಟ್ ಪ್ರೋಗ್ರಾಮ್ ಆರ್ಗನೈಸರ್ಸ್ ಎಲ್ಲ ಹೇಳಿದ್ರು, ಇಲ್ಲ ಪರವಾಗಿಲ್ಲ ಚೆನ್ನಾಗಾಗಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಾಗಿದೆ. ಆ್ಯಕ್ಚುಲಿ ಅದು ಯಾರ್ದೋ ಫಾಲ್ಟು, ಬಟ್ ಮೇಯ್ನಾಗಿ ಕಂಡಿದ್ದು ನೀವೇ ಅಂತ. ಬಟ್ ಅದೊಂದು ಪಾಠ. ಆವತ್ತಿಂದ ನಾನು ಏನು ಮಾಡ್ತೀನಿ, ಪ್ರೋಗ್ರಾಮಿಗೆ ಹೋದೆ, ನಿಂತ್ಕೊಂಡೆ, ಇವ್ರು ಹೇಳಿದ್ದನ್ನು ಕೇಳಿದ್ಕೊಂಡೆ ಅಂತ ಸುಮ್ಮನೆ ಇರಲ್ಲ. ನಾನು ಎಲ್ಲದನ್ನು ಕ್ರಾಸ್ ಚೆಕ್ ಮಾಡ್ತೀನಿ. ಆ್ಯಸ್ ಎ ಆರ್ಗನೈಸರ್ ಥರ ಕ್ರಾಸ್ ಚೆಕ್ ಮಾಡ್ತೀನಿ, ಎಲ್ಲ ಗೊತ್ತಾಗುತ್ತೆ ಅಂತ. ಆ್ಯಕ್ಚುಲಿ ಯಾರು ಆ್ಯಂಕರ್ಸ್ ಅಷ್ಟು ಮಾಡಲ್ಲ, ಯಾರೂ ಮಾಡಲ್ಲ. ಅದೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಆ ರೀತಿ ಮಾಡ್ತಾರೆ, ಹೋಗ್ತಾರೆ. ತುಂಬ ರೆಸ್ಪಾನ್ಸಿಬಲ್ ಆ್ಯಂಕರ್ಸ್ಗಳು ತುಂಬ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರುಗಳು ಆ್ಯಸ್ ಎ ಆರ್ಗನೈಸರ್ಸ್ ಥರ ಪ್ರೋಗ್ರಾಮನ್ನು ನೋಡ್ತಾರೆ. ಸೊ ಹೆಂಗೆ ಅಂದರೆ, ಅಯ್ಯೋ ಜನ ಬಂದಿಲ್ಲ ಅಂದರೆ ಅವ್ರಿಗೂ ಟೆನ್ಷನ್ ಆಗುತ್ತೆ. ನನ್ನ ಕೆಲಸ ಆ್ಯಂಕರಿಂಗ್ ಮಾಡತ್ತಾನೆ, ನಾನು ಯಾಕೆ ಸುಮ್ಮನೆ, ಜನ ಬಂದಿಲ್ವಾ, ಓಕೆ ಏನು ಮಾಡಬೇಕು, ಈ ಸ್ಟೇಜ್ ಮೇಲೆ ಹಿಂಗಿದೆ, ಸೊ ಏನು ಮಾಡ್ಬೇಕು ನೆಕ್ಸ್ಟು, ಅವ್ರು ಏನೇ ಹೇಳಿದ್ರು ಬೆಟರ್ ಆಪ್ಷನ್ ಹುಡುಕ್ತಾರೆ. ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಅವತ್ತಿಂದ. ಈಗ ನನಗೂ ಒಂದೊಂದು ಪಾಯಿಂಟ್ಗಳು ಸಿಗ್ತಾ ಇದೆ, ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ನಾನೊಂದಿಷ್ಟು ಹೇಳ್ತೀನಿ ಒಬ್ಬೊಬ್ರು ವ್ಯಕ್ತಿಗಳ ಹೆಸರು. ಸೊ ದಟ್ ನೀವು ಆ ವ್ಯಕ್ತಿ ಪೊಸಿಷನಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ ಅಂತ ಹೇಳಿ. ಫಸ್ಟ್ ಬಂದ್ಬಿಟ್ಟು ಮೋದಿಜಿ. ಅವ್ರ ಜಾಗದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಇದ್ರಿ, ಓಕೆ, ಪ್ರೈಮ್ ಮಿನಿಸ್ಟರ್ ಅಂತ ತೊಗೊಳ್ಳೋಣ. ನರೇಂದ್ರ ಮೋದಿ ಅವ್ರ ಜಾಗದಲ್ಲಿ ನರೇಂದ್ರ ಮೋದಿ ಒಬ್ಬರೇ, ಅವರು ಆ ಥರ ಇನ್ನೊಬ್ಬರು ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟು ಈಗ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಿರೋ ಅಲ್ಲಿ ರೋಲ್ ಮಾಡಲ್ ಆಗಿ ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಡ್ಬಿಟ್ಟು ನಮ್ಮ ದೇಶದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ, ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿ ಅದಕ್ಕೆ ಪ್ರಾಬ್ಲಮಿಗೆ ಯಾವ ರೀತಿ ಸೊಲ್ಯೂಷನ್ಸ್ ಹುಡುಕಬೇಕು ಅನ್ನೋದೊಂದು. ಆಮೇಲೆ ಈಗ ಸೆಂಟ್ರಲಲ್ಲಿ ನಮ್ಮ ನರೇಂದ್ರ ಮೋದಿ ಅವ್ರು ಏನೇ ಹೇಳಿದ್ರು ಕೂಡ ಅದು ಕಾಮನ್ ಮ್ಯಾನಿಗೆ ತಲುಪಬೇಕಾದ್ರೆ ಮಧ್ಯದಲ್ಲೆಲ್ಲೋ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಸಿಸ್ಟಮ್ ಯಾವ ರೀತಿ ಹಾಳಾಗಿತ್ತು. ಮೋದಿಯವ್ರು ಬಂದಮೇಲೆ ತುಂಬ ಸುಧಾರಣೆ ಕಂಡಿದೆ. ಬಟ್ ಫುಲ್ ಸುಧಾರಣೆ ಅನ್ನೋಕ್ಕಿಂತ 100% ಮಾಡೋಕ್ಕಾಗದೇ ಇದ್ರು ಅದನ್ನು ಇನ್ನೂ ಸುಧಾರಿಸ್ಕೊಂಡು ಯಾವ ರೀತಿ ದೇಶದ ಒಳಿತಿಗೆ ಕೆಲಸ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ. ಓಕೆ, ಪೊಲೀಸ್ ಕಮಿಷನರ್ ಆಗಿದ್ದರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಪಾಠ ಕಲಿಸ್ಬೇಕು ಅದೇ ರೀತಿ. ಏನು ಅದು ಆ ಟೈಮಲ್ಲಿ ಯಾರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅದೇ ರೀತಿ ಪಾಠ. ಎಜುಕೇಷನ್ ಮಿನಿಸ್ಟರ್ ಆಗಿದ್ದರೆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆ್ಯಕ್ಚುಲಿ ಚೇಂಜ್ ಆಗ್ತಿದೆ ಅದು. ಈಗ ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ ಸ್ಟೂಡೆಂಟ್ಸನ್ನು. ಬೆಳಗ್ಗೆ ಸ್ಪೆಷಲ್ ಕ್ಲಾಸು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 10 ಗಂಟೆಯಿಂದ ನಾರ್ಮಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, 4:15 ಮೇಲೆ ಟ್ಯೂಷನ್ ಮಾಡ್ತಾರೆ. ಸೊ 7 ಗಂಟೆಯಿಂದ 7 ಗಂಟೆ ಆ ಮಗು ಅಲ್ಲೇ ಇರಬೇಕಾದ್ರೆ ಏನು ಎಥಿಕ್ಸ್ ಇದೆ ಅವರಿಗೆ, ಪಾಠ ಮಾಡೋರಿಗೆ? ಈಗ ಡೈರೆಕ್ಟಾಗಿ ಕೇಳ್ತೀನಿ, ಏನು ಎಥಿಕ್ಸ್ ಇದೆ ಅವ್ರುಗಳಿಗೆ? ಆಮೇಲೆ ಮಗುನ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ನೀನು ಪೇರೆಂಟ್ಸಿನ ಇಂಟರ್ವ್ಯೂ ಮಾಡೋ ನೆಸೆಸಿಟಿ ಏನು? ಅಲ್ವಾ? ಕರೆಕ್ಟ್. ಪೇರೆಂಟ್ಸನ್ನು ಅಡ್ಮಿಷನ್ ಮಾಡ್ಕೊಳ್ತಿದ್ದೆ ಇಲ್ಲ ತಾನೇ? ಮನೇಲಿ ಹೇಳ್ಕೊಡೋದಾಗಿದ್ರೆ ಸ್ಕೂಲಿಗೆ ಯಾಕೆ ಕಳಿಸ್ತಿದ್ರು? ನೀನೇನು ಮಾಡಬೇಕು, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡಿರ್ಬೇಕು. ಅಡ್ಮಿಷನ್ ಮಾಡ್ತಾರೆ, ಪಾಠ ಮಾಡಬೇಕು, ನಿಮಗೆಲ್ಲ ಹೇಳ್ತಿರೋದು, ಪಾಠ ಮಾಡಬೇಕು, ಮಕ್ಳಿಗೆ ಏನು ಎಜುಕೇಷನ್ ಕೊಡಬೇಕು ಎಜುಕೇಷನ್ ಕೊಡಬೇಕು. ಈ ಓವರ್ ಆಗಿ ತುಂಬ ಏನೇನೋ ರೂಲ್ಸ್ಗಳು ತೊಗೊಂಬರ್ತಾರಲ್ಲ ಅವನ್ನ ಫಸ್ಟ್ ತೆಗಿತಿದ್ದೆ. ಏನಾದ್ರು ಒಪ್ಪಲಿಲ್ಲ ಅಂದರೆ ಅವ್ರನ್ನೇ ಆ ಜಾಗದಿಂದ ತೆಗೆಯುವಂಥ ಕೆಲಸಗಳನ್ನು 100% ಮಾಡ್ತಿದ್ದೆ. ಸೂಪರ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಯಡಿಯೂರಪ್ಪ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ? ಯಡಿಯೂರಪ್ಪ ಅವ್ರ ಬಗ್ಗೆ ಮಾತೇ ಇಲ್ಲ. ಅವ್ರು ಆ್ಯಕ್ಚುಲಿ ಅವರು ಬೆಳೆದು ಬಂದ ದಾರಿ, ಹೋರಾಟ ಮಾಡ್ಕೊಂಬಂದಿರೋ ರೀತಿ ಅದನ್ನೆಲ್ಲ ನೋಡಿದ್ರೆ ಇವತ್ತು ಸಣ್ಣ ಪುಟ್ಟ ಪೊಲಿಟಿಷಿಯನ್ಗಳು ಮಾತಾಡ್ತಾರೆ. ನಾವು ಯಾವಾಗಲೂ ಯೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಇರೋದನ್ನು. ಈಗ ಯಡಿಯೂರಪ್ಪ ಅವ್ರು BJPಗೆ ಸೇರಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಅಪೋಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಮೋದಿ ಅವ್ರು BJPಗೆ ಸೇರಿದ್ದಾರೆ ಅಂತ ಇನ್ನೊಂದು ಬೇರೆ ಪಕ್ಷಗಳು ಅಪೋಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅದೇ ಅವ್ರು ಯೋಚನೆ ಮಾಡಬೇಕು. ಅದೇ ಮೋದಿ, ಅದೇ ಯಡಿಯೂರಪ್ಪರು ಅವ್ರ ಪಕ್ಷದಲ್ಲಿದ್ದರೆ ಏನು ಮಾಡ್ತಿದ್ರು? ಮಾತಾಡ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಬೆಸ್ಟ್ ಲೀಡರ್ಸ್ಗಳು ನಮಗೆ ಸಿಕ್ಕರೆ ಯಾಕೆ ಮಾತಾಡ್ತಾರೋ ಅಲ್ವಾ? ಸೊ ಹಾಗಾಗಿ ಈಗ ನಾನು ಯಾರೋ ಒಬ್ಬರು ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರೋ ಒಬ್ರನ್ನ ಓಲೈಸೋಕ್ಕೋಸ್ಕರ ಮಾತಾಡಬಾರ್ದು.
ಆ ವ್ಯಕ್ತಿ ಹೇಗೆ ನಡೆದು ಬಂದಿದ್ದಾರೆ, ಅವರ ಜೀವನ ಯಾವ ರೀತಿ ನಡೆದಿದೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಲೇಬೇಕು ಅನ್ನೋ ತಪ್ಪು ಮಾಡಿದ್ರೆ ಮಾತಾಡಬೇಕು. ಅದನ್ನ ಬಿಟ್ಟು ಬೇರೆ ವಿಷಯಗಳನ್ನು ಇಟ್ಕೊಂಡು ಯಾವುದೋ ರೀತಿ ಟಾರ್ಗೆಟ್ ಮಾಡಿ ಮಾತಾಡೋದು ಅದನ್ನೆಲ್ಲ ಬಿಡಬೇಕು. ಅವನೇ ವ್ಯಕ್ತಿ ಆಗೋದು. ಎಸ್, ಎಲ್ಲರೂ ಕೂಡ ಆಬ್ವಿಯಸ್ಲಿ ಮೋದಿಯವರಾಗಿರ್ಬೋದು, ಯಡಿಯೂರಪ್ಪ ಈಗ ನಾವು ಶ್ರೇಯನ್ ರೀತಿನೇ ನೋಡಿದ್ರೆ ನಾನು ಮಾತಾಡಲ್ಲ. ಈಗ ಶ್ರೇಯ ನನ್ನ ಅಪೋನೆಂಟು, ನಾನು ಆ್ಯಂಕರಿಂಗ್ಗಳು ಬಂದುಬಿಟ್ರೆ ನನ್ನ ಜಾಗದಲ್ಲಿ ಆ್ಯಂಕರಿಂಗಿಗೆ ಅಂತ ನೋಡಿದಾಗ ನನಗೆ ಬೈಬೇಕು ಅನ್ಸುತ್ತೆ. ಸೊ ಇವನ್ ಎಲ್ಲರೂ ಕೂಡ ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಮೈಂಡಲ್ಲಿ ಹೆಂಗೆ ಇಟ್ಕೊಂಡಿರ್ತೀವಿ ನಾವು ಹೆಂಗೆ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಹಾಗೆ. ಸಮುದ್ರ ಇದ್ರೂ ನೀರು ಇಲ್ಲದೆ ಇರೋ ಜಾಗ ಯಾವುದು? ಸಮುದ್ರ ಇದ್ರೂ ನೀರಿಲ್ಲದೆ ಇರೋ ಜಾಗ ಯಾವುದು? ಗೊತ್ತಿಲ್ಲ ನನಗೆ. ಗೆಸ್ ಮಾಡಿ ಅಟ್ಲೀಸ್ಟ್. ಸಮುದ್ರ ಇದ್ರೂ ನೀರಿಲ್ಲದೆ ಇರೋ ಜಾಗ ಶಿವನ ಸಮುದ್ರ. ಕರೆಕ್ಟಾ? ಏನೇನೋ ಕ್ವಶನ್ ಕೇಳ್ತಾರೆ. ಓಕೆ, ಯಾವ್ದು ತುಂಬ ಇಷ್ಟ ನಿಮಗೆ? ಆ್ಯಂಕರಿಂಗ, ಸಿಂಗಿಂಗ, ಆ್ಯಕ್ಟಿಂಗ, ಡೈರೆಕ್ಟಿಂಗ? ನನಗೆ ಆ್ಯಕ್ಚುಲಿ 4 ತುಂಬ ಇಷ್ಟ. ಓನ್ಲಿ ಒನ್ ಒಂದೇ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ಹೇಳಿ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು? ಹಾಗೆ ನಂಗೆ ಫಸ್ಟ್ ಸಿಂಗಿಂಗ್ ಇಷ್ಟ, ಓಕೆ. ಸೆಕೆಂಡು ಡೈರೆಕ್ಷನ್ ಇಷ್ಟ, ಓಕೆ. ಥರ್ಡು ಆ್ಯಕ್ಟಿಂಗ್ ಇಷ್ಟ, ಓಕೆ. ಫೋರ್ತ್ ಆ್ಯಂಕರಿಂಗ್ ಇಷ್ಟ. ಲಾಸ್ಟ್ ಪ್ಲೇಸಿಗಿದೆ, ಪರವಾಗಿಲ್ಲ. ಎಸ್. ಓಕೆ, ಸಂಡೇ ಔಟಿಂಗ್ ಹೋಗ್ತಿರೋಕ್ಕೆ ಇಷ್ಟನಾ ಅಥವಾ ಮನೇಲಿ ಇರೋಕ್ಕೆ ಇಷ್ಟನಾ? ನನಗೆ ಯಾವತ್ತೂ ಔಟಿಂಗ್ ಹೋಗೋಕೆ ಇಷ್ಟ ಇಲ್ಲ. ನನಗೆ ಎಲ್ಲೂ ಟ್ರಿಪ್ ಹೋಗೋಕ್ಕೂ ಇಷ್ಟ ಆಗಲ್ಲ, ಔಟಿಂಗ್ ಹೋಗೋಕ್ಕೂ ಇಷ್ಟ ಆಗಲ್ಲ. ನನಗೆ ಫ್ರೀ ಟೈಮ್ ಸಿಕ್ಕರೆ ಮನೇಲಿ ಇರ್ತೀನಿ. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗಳೇನಿರುತ್ತೋ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತೀನಿ. ಸೂಪರ್. ಓಕೆ, ಲಾಸ್ಟಿಗೆ ಒಂದು ಪುಟ್ ಗೇಮ್ ಇದೆ, ಆಡೋಣ? ಹಾಂ, ನಾನು ನಿಮ್ಮ ಜೊತೆ ಆಡ್ತೀನಿ ಬೇಕಾದ್ರೆ. ನನಗೂ ನಿಮಗೆ ಕಾಂಪಿಟೇಷನ್. ಓಕೆ, ಡನ್. ಓಕೆ, ಅದ್ರಲ್ಲಿ ಏನಿಲ್ಲ, ಜಸ್ಟ್ ಕಣ್ಣು ಮುಚ್ಕೋಬೇಕು, ಕೀಪ್ಯಾಡ್ ಓಪನ್ ಮಾಡಿ ನಾನು ಹೇಳಿದ್ದೀನಿ ಅಲ್ಲಿ ಟೈಪ್ ಮಾಡಬೇಕು. ಸೊ ದಟ್ ನೀವು ಎಷ್ಟು ಎಡಿಕ್ಟ್ ಆಗಿದ್ದೀರಾ ಮೊಬೈಲಿಗೆ ನೋಡೋಣ ಅಂತ. ಲಾಕ್ಡೌನ್ ಆದಮೇಲೆ ತುಂಬಾ ಆಗಿದ್ದೀನಿ, ಮನೆಯಲ್ಲೇ ಇದ್ದು. ಎಸ್. ಓಕೆ, ಫಸ್ಟ್ ಬಂದ್ಬಿಟ್ಟು ಐ ಲವ್ ಕರ್ನಾಟಕ. ಕಿರುಗಣ್ಣೆಲ್ಲ ನೋಡಂಗಿಲ್ವಾ? ಇಲ್ಲ ಇಲ್ಲ. ಓಕೆ. ಅಯ್ಯೋ, ಏನಿದೆ ತೋರಿಸಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಚೆನ್ನಾಗೇ ಇದೆ, ಕರೆಕ್ಟಾಗಿದೆ. ಐ ಥಿಂಕ್ ಹಂಗಾರೆ ನಾನು ಜಾಸ್ತಿ ಎಡಿಕ್ಟ್ ಆಗಿದ್ದೀನಿ ಅನಿಸ್ತಾ. ನಾಟಕ ಕರೆಕ್ಟ್ ಬಂತು. ಓಕೆ, ತುಂಬ ಚೆನ್ನಾಗಿ ಟೈಪ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ ಇನ್ನೊಂದು. ನಿಮ್ಮ ಹೆಸರು ಟೈಪ್ ಮಾಡಿ. ಓಕೆ, ಆಯ್ತಾ? ಆಯಿತು. ತೋರಿಸಿ. ಓ, ತುಂಬ ತುಂಬ ಹತ್ತಿರ ಇದೆ. ಸೂಪರಾಗಿ ಬಂದಿದೆ. ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ನೋಡ್ತೀರ ಬ್ರೋ, ನೋಡಿ. ವಾವ್, ತುಂಬ ಚೆನ್ನಾಗಿ ಆಟ ಆಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗೆ ಅನಿಸ್ತು ನನ್ನ ಜೊತೆ ಮಾತಾಡಿ? ತುಂಬ ಖುಷಿ ಆಯಿತು. ನೀನು ಚೆನ್ನಾಗಿ ಮಾತಾಡಿಸ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಸೊ ಕೇಳಿದ ತಕ್ಷಣ ಮಾಡೋಣ ಅಂತ ಹೇಳಿ ನನ್ನಿದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೀ ಮಾಡ್ಕೊಂಬಂದು ಈ ಒಂದು ಇಂಟರ್ವ್ಯೂನ ಕ್ಯಾಪ್ಚರ್ ಮಾಡಿದ್ದಕ್ಕೆ. ಆ್ಯಂಡ್ ನೋಡೋರಿಗೆಲ್ಲ ಥ್ಯಾಂಕ್ ಯು. ಯಾರು ಏನಾರೋ ಬೈಯೋದಿದ್ರೆ ಕಾಮೆಂಟಲ್ಲಿ ಬೈರಿ, ನಾನು ನೋಡ್ತೀನಿ ಅದನ್ನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಎಲ್ರಿಗೂ ನಮಸ್ಕಾರ, ನಾನು ಪೃಥ್ವಿ ಗೌಡ. ಸೊ ಶ್ರೇಯಾ ದಾಕ್ಷಾಯಿಣಿ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಫಸ್ಟ್. ಹಾಗೆ ಇದರಲ್ಲಿ ಬರುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಆಗಿ. ಸೊ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.